ನಾರಾಯಣಂ ನರಸಕಂ ಶರಣಂ ಪ್ರಪದ್ಯೆ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಆಚಾರ್ಯ ಶ್ರೀಮದಾಚಾರ್ಯಾಃ ಸಂತು ಜನ್ಮನಿ ಜನ್ಮನಿ. ರತತ್ವಾತ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನಸ್ತದಂಡಾಯ ಧೃತದಂಡಾಯ ವೈ ನಮಃ. ನ ಹ್ಯೇತತ್ ಪರಮಾಶ್ಚರ್ಯಂ ಸ್ವರ್ಧುನ್ಯಾ ಯದಿ ಹೋದಿತಂ ಅನಂತಚರಣಾಂಭೋಜ ಪ್ರಸೂತಾಯ ಭವಚ್ಛಿದಃ. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾಃ ತೇ ಪುನಂಚುರುಕಾಲೇನ ದರ್ಶನಾದೇವ ಸಾಧವಃ. ಸರ್ವಾರ್ಥಸಂಭವೋ ದೇಹೋ ಜನಿತಃ ಪೋಷಿತಃ ಪುನಃ ನ ತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ಮರ್ತ್ಯಶತಾಯುಷ. ಶ್ರೀ ಗುರುಭ್ಯೋ ನಮಃ. ವಿಶ್ವಾವಸು ಸಂವತ್ಸರದ ದಕ್ಷಿಣಾಯಣದ ಶರದ್ ಋತುವಿನ ಕೃಷ್ಣ ಪಕ್ಷದ ದ್ವಿತೀಯಾದ ಈ ದಿವಸ ಸೋಮವಾಸರ ಬುಧವಾಸರ. ಬದರಿ ಕ್ಷೇತ್ರದ ಅಲ್ಕನಂದಾ ನದಿ ತೀರದಲ್ಲಿ ನಾವಿದ್ದೇವೆ. ಭಾಗವತದ ಶ್ರವಣವನ್ನು ಮಾಡಬೇಕು ಅಂತ ಇಲ್ಲಿ ಉಪಸ್ಥಿತರಿದ್ದೇವೆ. ಕಳೆದ ದಿವಸ ತೀರ್ಥ ವಿಧಿಯನ್ನು ಮಾಡಿದ್ದೇವೆ. ಆರಂಭದಲ್ಲಿ ನಾರಾಯಣಂ ನರಸಕಂ ಶರಣಂ ಪ್ರಪದ್ಯೆ ಅಂತ ನರನಾರಾಯಣರ ಸ್ತೋತ್ರ ಮಾಡಿದ್ದೇವೆ. ಅದು ಭಾಗವತದಲ್ಲೇ ಬಂದಿದೆ. ಮುಂದೆ ಒಂದು ಕಡೆ ಕೃಷ್ಣಾಯ ವಾಸುದೇವಾಯ ಅದು ಭಾಗವತದ್ದೇ. ವಿಷ್ಣು ಪತ್ನಿ ಮಹಾಮಾಯ ಅನ್ನುವುದು ಭಾಗವತದ್ದೇ. ರತತ್ವಾತ್ ಭಾತ್ಮಕೆ ವಿಷ್ಣಾಮ್ ಅನ್ನೋದು ಭಾಗವತ ತಾತ್ಪರ್ಯ ಇತ್ತು, ಮುಖ್ಯ ಪ್ರಾಣ ಸ್ತೋತ್ರ. ನಮೋ ರುದ್ರಾಯ ಮಹತೆ ಅಂತನ್ನುವುದು ರುದ್ರನ ಸ್ತೋತ್ರ, ಭಾಗವತದಲ್ಲೇ ಬಂದದ್ದು. ನಹ್ಯೇತತ್ ಪರಮಾಶ್ಚರ್ಯಂ ಸ್ವರ್ಧುನ್ಯ ಯದಿ ಹೋದಿತಂ ಅಂತಿದು ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ಬಂದ ಗಂಗೆಯ ಸ್ತೋತ್ರ. ಅಲ್ಕನಂದಾ ನದಿ ತೀರದಲ್ಲಿ ನಾವಿದ್ದೇವೆ. ನಹ್ಯೇತತ್ ಭವಬಂಧನವನ್ನು ಕಳೆಯುವ ಈ ಗಂಗಾ ನದಿ ಹರಿಪಾದ ಕಮಲದಿಂದ ಉದಿಸಿ ಬಂದವಳು. ಅವಳ ಬಗ್ಗೆ ನಾವಿಲ್ಲಿ ಹೇಳಿದ್ದು ಏನೂ ದೊಡ್ಡ ಆಶ್ಚರ್ಯ ಅಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಮುಂದೆ ಸರ್ವಾರ್ಥ ಸಂಭವೋ ದೇಹೋ ಅಂತ ತಂದೆ ತಾಯಿಗಳನ್ನು ನೆನಪು ಮಾಡ್ಕೊಂಡಿದ್ದೇವೆ. ನಹ್ಯಮ್ಮಯಾನಿ ತೀರ್ಥಾನಿ ಅಂತ ಎಲ್ಲ ಗುರುಗಳನ್ನು ಕೂಡ ನೆನಪು ಮಾಡ್ಕೊಂಡಿದ್ದೇವೆ. ಗಂಗೆಯ ತೀರಕ್ಕೆ, ಅದರಲ್ಲೂ ಬದರಿ ಅಂತ ಕ್ಷೇತ್ರಕ್ಕೆ ಬಂದ ಮೇಲೆ ಆ ಭವ್ಯವಾದ ಪ್ರಕೃತಿ ಎದುರಿಗೆ ನಾವೆಷ್ಟು ಸಣ್ಣವರು ಅನ್ನೋದು ಗೊತ್ತಾಗ್ತದೆ. ಅನೇಕ ಜನ ಸಾಧಕರಿಗೆ ಬಂದಿರ್ತಾರೆ. ನಮ್ಮ ಸಂಪ್ರದಾಯಗಳು, ನಮ್ಮ ನಂಬಿಕೆಗಳಿಗೆ ವಿರುದ್ಧವಂತೆ ಕಾಣ್ತವೆ ಅವರ ಆಚಾರ ವಿಚಾರಗಳು. ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಹೇಳುವಂತೆ ಅನೇಕ ಥರದ ಸಾಧಕರಿದ್ದಾರೆ. ಅನೇಕ ಥರದ ಯೋಗ್ಯತೆಯೂ ಕೂಡ ಅವ್ರದ್ದಿದೆ. ಭಗವಂತನ ಭಕ್ತರು ಅನೇಕ ವಿಧ ಇದ್ದಾರೆ ಅಂತ ನಾವು ಭಾವಿಸಬೇಕು. ಭಗವಂತನ ಭಕ್ತರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಏನಕ್ಕೆ ಏನು ಪ್ರಕಾರ ಮುಕ್ತಿ ಆಗೇ ಆಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಇವತ್ತು ನಾವು ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 3ನೇ ಶ್ಲೋಕವನ್ನು ನೋಡಬೇಕಾಗಿದೆ. ಕಪಿಲ ರೂಪದ ಭಗವಂತನ ಕುರಿತು ಇಲ್ಲಿ ವರ್ಣನೆ ಇದೆ. ಜಜ್ಞೇಶ ಕರ್ದಮ ಗೃಹೇ ದ್ವಿಜ ದೇವಹೂತ್ಯಾಂ ಸ್ತ್ರೀಭಿಸ್ಸಮಂ ನವಭೀಹಿ ಆತ್ಮಗತಿಂ ಸ್ವಮಾತ್ರೇ ಊಚೆ ಯ ಆತ್ಮಶಮಲಂ ಗುಣಸಂಗ ಪಂಕಂ ಅಸ್ಮಿನ್ ವಿಧೂಯ ಕಪಿಲಃ ಸ್ವಗತಿಂ ಪ್ರಪೇದೆ ಅಂತ ಆ 3ನೇ ಶ್ಲೋಕ. ಕರ್ದಮ ಪ್ರಜಾಪತಿಯಿಂದ ದೇವಹೂತಿಯಲ್ಲಿ ಕಪಿಲ ನಾಮಕನಾಗಿ ಭಗವಂತ ಹುಟ್ಟಿದ. ಅವನಿಗೆ 9 ಜನ ಸಹೋದರಿಯರು. ತನ್ನ ತಾಯಿಗೆ ಆ ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿದ. ಆ ಮೂಲಕ ಎಲ್ಲ ಸಜ್ಜನರಿಗೂ ಈ ತತ್ವೋಪದೇಶವನ್ನು ಮಾಡಿದ್ನಲ್ಲ, ಮನಸ್ಸಿಗೊಂದು ದೋಷ ಬಂದಿರ್ತದಲ್ಲ, ಅದೇನೆಂದರೆ ಈ ವಿಷಯದ ಆಸಕ್ತಿಯ ಮೂಲಕ ಮನಸ್ಸಿಗೆ ದೋಷ ಅಂಟ್ಕೊಂಡಿರ್ತದೆ. ಅದನ್ನು ಅವನು ಕಳೆದ. ಮತ್ತೆ ಅವರವರ ಸಾಕ್ಷಾತ್ಕಾರಕ್ಕೆ ಅವನು ಗೋಚರನಾದ. ಕಪಿಲ ಸುಖಂ ಪಿಬನ್ ಲೀಲೆಯವ ಕಪಿಲ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಕಪಿಲ ಶಬ್ದದ ಅರ್ಥ ಹೇಳ್ತಾರೆ. ಸ್ವಾತ್ಮ ಸುಖವನ್ನು, ಸ್ವರೂಪಭೂತವಾದ ಸುಖವನ್ನು ನಿರಂತರ ಅನುಭವಿಸ್ತಾ ಇದ್ದಾನೆ. ಅದಕ್ಕಾಗಿ ಅವನಿಗೆ ಕಪಿಲ ಅಂತ ಹೆಸರು. ಕ ಅಂದರೆ ಸುಖ, ಪಿ ಅಂದರೆ ಕುಡಿಯುವವನು, ಲ ಅಂದರೆ ಲೀಲೆಯಿಂದ ಕುಡಿಯುವವನು. ಈ 3 ಅಕ್ಷರಗಳಿಗೆ ಅದಾರ್ಥ. ಗೀತಾ ಪ್ರಸ್ಥಾನದಲ್ಲಿ ಮತ್ತೊಂದು ಉದಾಹರಣೆ ಹೇಳಿದ್ದಾರೆ. ನನಗದು ಈಗ ಎಲ್ಲವನ್ನೂ ಇಲ್ಲಿ ಹೇಳೋದು ಬೇಡ ಅಂತ ಒಂದನ್ನು ಮಾತ್ರ ಹೇಳಿದ್ದೇನೆ. ಋಷಿಂ ಪ್ರಸೂತಂ ಕಪಿಲಂ ಜಾತಮಗ್ರೆ. ಅನಾದಿ ಕಾಲದ ಋಷಿ ಮಹರ್ಷಿ
ಕಪಿಲಾಚಾರ್ಯ ಅಂತ ವಿಷ್ಣು ಸಹಸ್ರನಾಮವನ್ನು ವರ್ಣನೆ ಮಾಡ್ತದೆ. ನನಗಲ್ಲಿ ಮುಂದೆ 3ನೇ ಸ್ಕಂದದಲ್ಲಿ ಬರುವಂತಹ ಒಂದು ಶ್ಲೋಕ ಯಾವಾಗಲೂ ನೆನಪಿಗೆ ಬರ್ತಿರ್ತದೆ. ಜಿಜ್ಞಾಸೆಯ ಪ್ರಕೃತೇ ಪುರುಷಸ್ಯ ನಮಾಮಿ ಸದ್ಧರ್ಮ ವಿಧಾನ ವರಿಷ್ಠಂ ಅಂತ. ಪ್ರಕೃತಿ ಮತ್ತು ಪುರುಷರ ಬಗ್ಗೆ ನಂಗೆ ತಿಳ್ಕೋಬೇಕಾಗಿದೆ, ನಿನಗೆ ನಾನು ಶರಣು ಬಂದಿದ್ದೇನೆ, ನನಗೆ ತತ್ವೋಪದೇಶ ಮಾಡು ಅಂತ ಅವ್ರು ಕೇಳ್ತಾರೆ. ಪ್ರಕೃತಿ ಮತ್ತು ಪುರುಷರ ಬಗ್ಗೆ ಅಲ್ಲಿ ಆಚಾರ್ಯ ಭಾಗವತ ತಾತ್ಪರ್ಯ ಹೇಳ್ತಾರೆ. ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಪುರುಷ ಅಂದರೆ ಭಗವಂತ. ಹಾಗೆ ಪುರುಷ ಅಂದರೆ ಭಗವಂತ, ಚತುರ್ಮುಖ, ಮುಖ್ಯ ಪ್ರಾಣ, ಗರುಡಶೇಷ ರುದ್ರಾದಿಗಳು, ಇಂದ್ರಾದಿಗಳು ಎಲ್ಲ ಗಂಡಸರು ಪುರುಷರೇ. ಲಕ್ಷ್ಮಿಯಿಂದ ಆರಂಭಿಸಿ ಎಲ್ಲ ಸ್ತ್ರೀಯರು ಕೂಡ ಪ್ರಕೃತಿಗಳೇ. ಈ ಜಗತ್ತಿನಲ್ಲಿ ನಾವಿದ್ದಾಗ ಎಲ್ಲ ಪ್ರಕೃತಿಗಳನ್ನು ಎಲ್ಲ ಪುರುಷರನ್ನು ತಿಳ್ಕೋಬೇಕು. ಪ್ರಕೃತಿ ಅಂದರೆ ಜಡವಾದ ಪ್ರಕೃತಿಯೂ ಹೌದು. ಜಡವಾದ ಪ್ರಕೃತಿಯನ್ನು ಕೂಡ ಸಾಮಾನ್ಯವಾಗಿ ಇಂಥ ಕ್ಷೇತ್ರಗಳಿಗೆ ಸಂದರ್ಶನ ಮಾಡುವ ಮೂಲಕ ಜಡವಾದ ಪ್ರಕೃತಿಯನ್ನು ಅಷ್ಟಿಷ್ಟು ತಿಳ್ಕೋಬೇಕು. ಒಂದಿಷ್ಟು ಪುರುಷರನ್ನು ತಿಳ್ಕೋಬೇಕು. ನಾನಾ ಥರದ ಪುರುಷರಿಗೆಲ್ಲ ಬಂದಿರ್ತಾರೆ, ಪುರುಷರು ಬಂದಿರ್ತಾರೆ, ಸ್ತ್ರೀಯರು ಬಂದಿರ್ತಾರೆ, ಅವರನ್ನು ಒಂದು ಸ್ವಲ್ಪ ತಿಳ್ಕೊಳ್ಬೇಕು. ಹೀಗೆ ಅದು ಮುಂದೆ 3ನೇ ಸ್ಕಂದದಲ್ಲಿ ಒಂದು ಬರುವ ಶ್ಲೋಕ ನನಗೆ ಯಾವಾಗಲೂ ನೆನಪಿಗೆ ಬರ್ತಿರ್ತದೆ. ಹೀಗೆ ಭಗವಂತ ಅವರಿಗೆ, ಆ ತಾಯಿಗೆ ಆ ಶಾಸ್ತ್ರವನ್ನು ಕಪಿಲ ರೂಪದಿಂದ ಉಪದೇಶ ಮಾಡಿದ. ಕರ್ದಮ ಗೃಹೇ ಅಂತಿದೆ. ಕರ್ದಮನ ಮನೆಯಲ್ಲಿ, ಕರ್ದಮನ ಮನೆಯ ಒಡತಿಯಲ್ಲಿ ಭಗವಂತ ಹುಟ್ಟಿದ ಅಂತ ಹೀಗಾದ್ರೆ ತಾತ್ಪರ್ಯ. ಅವನ 9 ಜನ ಸಹೋದರಿಯರಿದ್ರಲ್ಲ, ಅವರೇ ಮುಂದೆ ಮರೀಚ್ಯಾದಿಗಳ ಪತ್ನಿಯರಾದರು. ಅವನಿಗೆ ಕಪಿಲ ಅಂತ ಹೆಸರು. ಇಲ್ಲಿ ವಿಜಯಧ್ವಜರು ಹೇಳಿದ ಸುಮ್ಮನೆ ಒಂದೆರಡು ವಾಕ್ಯಗಳನ್ನು ಓದಿದ್ದೇನೆ ಅಷ್ಟೇ, ಹೆಚ್ಚಿಂದೇನಲ್ಲಿ ಏನು ಬಂದಿಲ್ಲ. ಗುಣಸಂಗ ಪಂಕಂ, ಗುಣಗಳ ಸಂಘದಿಂದ, ಸತ್ವರಜಸ್ತಮ ಗುಣಗಳ ಸಂಘದಿಂದ ನಮಗೊಂದು ಕೆಸರು ಅಂಟಿಕೊಂಡಿದ್ವಿ. ನಾವು ಸಂಸಾರದಲ್ಲಿ ಇದ್ದಾಗಲಿಂದಲೂ ಇದೆಷ್ಟು ಅದ್ಭುತವಾದ್ದು ಅಂದರೆ, ನಮಗೆ ಲಿಂಗದೇಹ ಅನಾದಿ ಕಾಲದಿಂದಿದೆ, ಆಮೇಲೆ ಅನಿರುದ್ಧ ದೇಹ ಬಂದಿದೆ, ಆಮೇಲೆ ಭೌತ ದೇಹ ಬಂದಿದೆ. ಆ ಲಿಂಗದೇಹಕ್ಕೂ ಕೂಡ ಗುಣದ ಸಂಘ ಅಂತ ಇದ್ದೇ ಇದೆ, ಪ್ರಾಕೃತವಾದ ಗುಣಗಳ ಸಂಘ. ಗುಣಗಳ ಸಂಘ ಅನ್ನೋದು ನಮ್ಮನ್ನು ಅನಾದಿ ಕಾಲದಿಂದಲೂ ಬಿಟ್ಟಿಲ್ಲ. ಅನಿರುದ್ಧ ದೇಹ, ಭೌತ ದೇಹ, ಎಷ್ಟೆಷ್ಟು ಹೊಲಿಕೆಗಳನ್ನು ನಾವು ಹಾಕೊಂಡಿದ್ದೇವೆ ಅಂತ. ಇಂಥ ಕ್ಷೇತ್ರದಲ್ಲಿ ಚಳಿ ತಡಲಿಕ್ಕಾಗದ ಅನೇಕ ಆವರಣಗಳನ್ನು ನಾವು ಸುತ್ತಕೊಂಡಿರ್ತೇವೆ. ಜೀವನಿಗಿರುವುದು ಒಳಗೆ ಸ್ವರೂಪ ದೇಹ, ಆಮೇಲೆ ಲಿಂಗದೇಹ, ಆಮೇಲೆ ಅನಿರುದ್ಧ ದೇಹ, ಆಮೇಲೆ ಭೌತ ದೇಹ. ಇದು ಸಾಲದಂತೆ ಮತ್ತಷ್ಟು ಗುಣಗಳಿಂದೇ ಹುಟ್ಟಿದ್ದೀವಲ್ಲ, ಪ್ರಾಕೃತವಾದ ಆವರಣಗಳನ್ನೇ ಮೈಗೆ ಸುತ್ತಕೊಂಡಿದ್ದೇವೆ ನಾವೆಲ್ಲ. ಇಂಥ ಗುಣಗಳ ಸಂಘದಿಂದ, ಆ ಸಂಘ ಅಂದ್ರೆ ನಿರಂತರ ನೀವು ನಿಷೇವಣ, ನಿರಂತರವಾಗಿ, ಇದು ತುಂಬ ಚೆನ್ನಾಗಿದೆ ಶಬ್ದ. ನಾವು ಈ ಜಗತ್ತಲ್ಲಿ ಏನು ನೋಡಿದ್ರು, ಏನು ತಿಂದರು, ಏನು ಕೇಳಿದ್ರು, ಏನು ಮುಟ್ಟಿದ್ರು, ಎಲ್ಲ ಗುಣಗಳನ್ನೇ ಮುಟ್ಟುವುದು, ಕೇಳುವುದು, ತಿನ್ನುವುದು. ಗುಣಗಳಿಂದ ರಹಿತವಾದ ಯಾವ ಸಂಗತಿ ಇಲ್ಲವಲ್ಲೇ. ಆದ್ದರಿಂದ ಅವಿದ್ಯಾ ಅಂದರೆ ಅಜ್ಞಾನ, ಕಾಮ ಅಂದರೆ ಕಾಮ, ಈ ಎಲ್ಲ ಸಂಘಗಳನ್ನು ಪರಿಹಾರ ಮಾಡ್ತಾನೆ. ಹೇ ದ್ವಿಜ ಅಂತ ನಾರದನಿಗೆ ಚತುರ್ಮುಖ ಬ್ರಹ್ಮದೇವ ಇದನ್ನು ಹೇಳಿದ್ದು. ಆತ್ಮಗತಿ ಅಂದರೆ, ಆತ್ಮ ಅಂದರೆ ಪರಮಾತ್ಮನೇ, ಅವನ ಕುರಿತಾದ ವರ್ಣನವನ್ನೇ ಅಲ್ಲಿ ಮಾಡಿದ ಅಂತ ಹೀಗಾದ್ರೆ ತಾತ್ಪರ್ಯ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರರು ಹೇಳಿದ್ದನ್ನು ಹೇಳಿದ್ದೇನೆ. ಈಗ ಬೇರೆ ವ್ಯಾಖ್ಯಾನಕಾರರು ಮಾಡಿದ್ದೇನಿದೆ ಅದನ್ನು ಇಲ್ಲಿ ಹೆಚ್ಚು ಹೇಳಬೇಕಾದ ಅಗತ್ಯ ಏನಿಲ್ಲ. ವೀರರಾಘವರು, ಶ್ರೀಧರರು ಮೊದಲಾದವರು ಹೇಳಿದ್ದು. ಅಲ್ಲಿ ಶ್ರೀಧರ ವ್ಯಾಖ್ಯಾನದಲ್ಲಿ ಕಪಿಲಾವತಾರನಾಹ, ಹೆಚ್ಚಿನೇನು ವಿಶೇಷ ಇಲ್ಲ. ಪಂಕಂ ಅಸ್ಮಿನ್ನೇವ ಜನ್ಮನಿ ವಿಧೂಯ, ತಾಯಿಗೆ ಅದೇ ಜನ್ಮದಲ್ಲೇ ಆ ಕೆಸರನ್ನೆಲ್ಲ ಅವನು ಕಳೆದು ಹಾಕಿದ ಅಂತ ವರ್ಣಿಸ್ತಾರೆ. ಹೀಗೆ ಎಲ್ಲದರ ಶ್ರವಣ ಇವತ್ತು ಮಾಡಿದ್ದೇವೆ. 3ನೇ ಶ್ಲೋಕ ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 3ನೇ ಶ್ಲೋಕದ ಶ್ರವಣ ಆಗಿದೆ. ಕಪಿಲ ರೂಪದ ಭಗವಂತನ ಮರಣವನ್ನು ಕೂಡ ಮಾಡಿದ್ದೇವೆ. ಅಲ್ಲಿಗೆ ಬದ್ರಿ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ಭಾಗವತದ ಈ ಶ್ರವಣದಿಂದ ಮತ್ತು ಬ್ರಹ್ಮಸೂತ್ರ ಭಾಷ್ಯದ ಶ್ರವಣದಿಂದ ಕೂಡ ಇಲ್ಲಿ ಗಂಗೆ ಇದ್ದಾಳೆ. ಅನೇಕ ಜನರಿಗೆ ಗೊತ್ತಿಲ್ಲ, ಇಲ್ಲೊಂದು ಊರ್ವಶಿ ಮಂದಿರವೂ ಇದೆ ಈ ಕಡೆ. ಅಲ್ಲಿ ಊರ್ವಶಿ ಜಯಂತಿ ನಡೀತಿರ್ತದೆ ಇದೇ ಚಾತುರ್ಮಾಸ್ಯ ಕಾಲದಲ್ಲೇ. ಊರ್ವಶಿ ಇದ್ದಾಳೆ, ಗಂಗೆ ಇದ್ದಾಳೆ, ಅವೆಲ್ಲ ಅಲ್ಲೂ ಇವೆ. ನಾರಾಯಣನ ದೇವಾಲಯ ಇದೆ, ಅಲ್ಲಿ ಇವೆಲ್ಲ ಇದ್ದೇವೆ. ಕುಬೇರ ಇದ್ದಾನೆ, ಅವೆಲ್ಲ ಇದ್ದೇವೆ. ಅದ್ರ ಜೊತೆಗೆ ಪ್ರತ್ಯೇಕವಾಗಿ ಇವೂ ಇವೆ. ಹೈಗ್ರೀವ ರೂಪದ ಭಗವಂತ ವಸುಧಾರದಲ್ಲಿ ಆ ವೇದಗಳನ್ನು ಉಚ್ಚಾರ ಮಾಡ್ತಿರುವುದು ಕೇಳಿಸ್ತದೆ ಅಂತ ಹೇಳ್ತಿರ್ತಾರೆ.
ಹೀಗೆ ಗಂಗೆ, ಊರ್ವಶಿ, ಕುಬೇರ, ಅನೇಕ ಜನ ಜ್ಞಾನಿಗಳು, ಘಂಟಾಕರ್ಣ ಇದ್ದಾನೆ, ನಾರದ ಇದ್ದಾನೆ, ಇಂಥವರೆಲ್ಲ ಅನೇಕ ಜನ ಮಹನೀಯರು. ಅವರೆಲ್ಲರ ಅಂತರ್ಯಾಮಿ ಆದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ನರನಾರಾಯಣ. ನರ ಅಂದರೆ ವಸ್ತುತಃ ಶೇಷ. ಆ ಶೇಷನಲ್ಲೇ ಭಗವಂತ ನರ ಎಂಬ ರೂಪದಿಂದ ಇರ್ತಾನೆ. ಹೀಗೆ ನರನಾರಾಯಣ ರೂಪದ ಭಗವಂತನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀ ನರನಾರಾಯಣಾರ್ಪಣ ಮಸ್ತು.